ಬಿಡದಿ ಟೌನ್ಶಿಪ್ ವಿರೋಧಿಸಿ ಜೆಡಿಎಸ್ ಪಾದಯಾತ್ರೆ ಆರಂಭ ಆಗಿದೆ. ಗಿಡಕ್ಕೆ ನೀರು ಹಾಕೋ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಮತ್ತು ಅಶೋಕ್. ಬೈರಮಂಗಲದಿಂದ ಬೆಂಗಳೂರಿನ ಫ್ರೀಡಂ ಪಾರ್ಕ್ನ ವರೆಗೆ ಕಾಲ್ನಡಿಗೆ ನಡೆಯಲಿದೆ. ಇವತ್ತಿನಿಂದ ಜೆಡಿಎಸ್ ಪಾದಯಾತ್ರೆ ಆರಂಭ ಆಗಿದೆ. 3 ದಿನಗಳ ಪಾದಯಾತ್ರೆ ಉದ್ಘಾಟನಾ ಕಾರ್ಯಕ್ರಮ ಇವತ್ತು ನಡೆಯಿತು. ಬಿಜೆಪಿ ನಾಯಕರು ಭಾಗಿಯಾದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ. 3 ದಿನ ಪ್ರತಿನಿತ್ಯ 10 ರಿಂದ 12 ಕಿಲೋಮೀಟರ್, ಒಟ್ಟು 38 ಕಿಲೋಮೀಟರ್ ದೂರ ಪಾದಯಾತ್ರೆ ನಡೆಯುತ್ತೆ. 3 ದಿನ 38 ಕಿಲೋಮೀಟರ್. ನಿಖಿಲ್ ಕುಮಾರಸ್ವಾಮಿ ಅವರ ನೇತೃತ್ವದಲ್ಲಿ ಪಾದಯಾತ್ರೆ ಶುರುವಾಗಿದೆ. ಪಾದಯಾತ್ರೆಯಲ್ಲಿ ಕೋಲಾರ ಸಂಸದ ಮಲ್ಲೇಶ್ ಬಾಬು, ಶಾಸಕ ಸ್ವರೂಪ್, ಹರೀಶ್ ಗೌಡ, ಎಚ್.ಡಿ. ಮಂಜು, ಶಾರದಾ ಪೂರ್ವ ನಾಯ್ಕ್ ಭಾಗಿಯಾಗ್ತಾರೆ. ಕರೆಮ್ಮ ನಾಯಕ್, ಶರಣಗೌಡ ಕಂದಕೂರು ಸೇರಿದಂತೆ ಅನೇಕ ನಾಯಕರು ಭಾಗಿಯಾಗಿದ್ದಾರೆ. 3 ದಿನಗಳ ಕಾಲ ಈ ಪಾದಯಾತ್ರೆ ನಡೆಯಲಿದೆ. ಇವತ್ತು ಚಾಲನೆ ಸಿಕ್ಕಿದೆ ಪಾದಯಾತ್ರೆಗೆ. ಬಿಜೆಪಿ ನಾಯಕರು ಕೂಡ ಭಾಗಿಯಾದರು ಉದ್ಘಾಟನಾ ಕಾರ್ಯಕ್ರಮದಲ್ಲಿ. ಬೈರಮಂಗಲ ವೃತ್ತದಿಂದ ಪಾದಯಾತ್ರೆ ಪ್ರಾರಂಭ ಆಗಿದೆ. ಫ್ರೀಡಂ ಪಾರ್ಕ್ ತನಕ 3 ದಿನಗಳವರೆಗೆ ಈ ಪಾದಯಾತ್ರೆ ನಡೆಯುತ್ತೆ. ನಿಮ್ಮ ಒಂದು ಅದಕ್ಕೆ ನಾನು ಪ್ರಥಮವಾಗಿ ನನ್ನ ತಾಯಂದರಿಗೆ ಪಾದಯಾತ್ರೆಯನ್ನ ಇವತ್ತೇನು ಪ್ರಾರಂಭ ಮಾಡ್ತಾ ಇದ್ದೀರಿ, ಇಲ್ಲಿ ನಡೆದಿರ್ತಕ್ಕಂಥ ಎಲ್ಲ ನನ್ನ ರೈತ ಕುಟುಂಬದ ಎಲ್ಲ ಆತ್ಮೀಯರು, ಹಿರಿಯರು, ಯುವಕ ಸ್ನೇಹಿತರಿಗೆ, ಯಾಕೆಂದ್ರೆ ನಾನು ಜನತಾದಳದ ಕಾರ್ಯಕರ್ತರು ಅಂತ ಹೇಳಲ್ಲ. ಜನತಾದಳ ಇರ್ತಕ್ಕಂಥದ್ದು ಈ ಪಕ್ಷ ಉಳಿದಿದ್ರೆ ಗ್ರಾಮೀಣ ಪ್ರದೇಶದ ರೈತ ಬಂಧುಗಳಿಂದ ಅನ್ನೋದನ್ನ ನಮ್ಮ ಜೀವನದಲ್ಲಿ ನಾವು ಮರೆಯಲ್ಲ. ಇವತ್ತಿನ ಈ ಒಂದು ಪಾದಯಾತ್ರೆ ಕಾರ್ಯಕ್ರಮ ನಮ್ಮ ಬೈರಮಂಗಲ ಭಾಗದಲ್ಲಿ ಇರ್ತಕ್ಕಂಥ ಯಾವೊಂದು ಬಿಡದಿ ಇಂಟಿಗ್ರೇಟೆಡ್ ಟೌನ್ಶಿಪ್ ನ ಹೆಸರಿನಲ್ಲಿ ಈ ಸರ್ಕಾರ ಇವತ್ತಿನ ಪಾದಯಾತ್ರೆ ಕೇವಲ ಪಾದಯಾತ್ರೆಯಾಗಿ ಇವತ್ತು ನಾವು ಇದನ್ನ ಪ್ರಾರಂಭ ಮಾಡಿಲ್ಲ. ಕಳೆದ 515 ದಿನದಿಂದ ನಿರಂತರವಾಗಿ ತಾವೆಲ್ಲರೂ ಕೂಡ ಬೀದಿಯಲ್ಲಿ ಕುಳಿತು ಚಳವಳಿಯನ್ನು ಮಾಡುವ ಮೂಲಕ ಬಿಸಿಲಿರಲಿ, ಮಳೆಯಿರಲಿ, ಇರಲಿ ಯಾವುದನ್ನು ಲೆಕ್ಕಿಸಿದಿರ ನಿಮ್ಮ ಪಿತ್ರಾರ್ಜಿತ ಆಸ್ತಿಯನ್ನ, ಫಲವತ್ತಾದಂತಹ ಭೂಮಿಯನ್ನ ಉಳಿಸ್ಕೊಳ್ತಕ್ಕಂಥದಕ್ಕೆ ನಿಮ್ಮ ಈ ಒಂದು ಹೋರಾಟಕ್ಕೆ ಇವತ್ತಿನ ಸಂದರ್ಭದಲ್ಲಿ ನಾನು ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಯನ್ನ ಅರ್ಪಿಸಲಿಕ್ಕೆ ಬಯಸ್ತೇನೆ. ಇವತ್ತಿನ ಪಾದಯಾತ್ರೆಗೆ ಕರ್ನಾಟಕ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು, ಇಂದಿನ ಕೇಂದ್ರದ ಸಚಿವರು ಸನ್ಮಾನ್ಯ ಕುಮಾರಣ್ಣವರು ಬಂದು ನಮ್ಮೆಲ್ಲರಿಗೂ ಕೂಡ ಅತಿ ಹೆಚ್ಚು ಶಕ್ತಿಯನ್ನ ತಂದುಕೊಟ್ಟಿದ್ದಾರೆ. ಜೊತೆಯಲ್ಲಿ ಬಿಡದಿ ಟೌನ್ಶಿಪ್ ವಿಚಾರವಾಗಿ ಏನು ಒಂದು ಹೋರಾಟ ನಡೀತಾ ಇದೆ. ಈ ಸರ್ಕಾರದ ದುಷ್ಟ ಮುಖ್ಯಮಂತ್ರಿ ವಿರುದ್ಧವಾಗಿ ನಡೀತಾ ಇರ್ತಕ್ಕಂಥ ಒಂದು ಹೋರಾಟ ಏನಿದೆ, ಇದು ಈ ಸರ್ಕಾರದ ಸಾವಿನ ಕೊನೆಯ ಮೊಳೆಯನ್ನ ಹೊಡ್ಕೊಂತ ಇದ್ದಾರೆ. ಯಾರ್ಯಾರು ರೈತರನ್ನ ವಿರೋಧ ಮಾಡಿದ್ದಾರೆ ಆ ಸರ್ಕಾರ ಉಳಿದೇ ಇಲ್ಲ ಇವತ್ತವರೆಗೂ. ನಾನು ಸರ್ಕಾರಕ್ಕೆ ಎಚ್ಚರಿಕೆಯನ್ನ ಕೊಡ್ತಾ ಇದ್ದೀನಿ. ಮಿಸ್ಟರ್ ಶಿವಕುಮಾರ್, ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.